ನೋಡಿ, ಬಳ್ಳಾರಿ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಈಗಾಗಲೇ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿರೋದು ಒಂದು ಕಡೆ ಆದ್ರೆ, ಮೆಡಿಕಲ್ ಟೆಸ್ಟ್ ಮಾಡೋದಕ್ಕೆ ಇವ್ರನ್ನ ಕರ್ಕೊಂಡು ಹೋಗಿದ್ರು. ಅವರ ಮೆಡಿಕಲ್ ಟೆಸ್ಟ್ ಮುಕ್ತಾಯ ಆಗಿದೆ. ಸತತ 1 ಗಂಟೆಗಳ ಕಾಲ ಮೆಡಿಕಲ್ ಟೆಸ್ಟ್ ಬಳ್ಳಾರಿಯ ನಿಮ್ಸ್ನಲ್ಲಿ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗಿತ್ತು. ಇವರನ್ನ ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರ ಮನೆ ಮುಂದೆ ಇವರೆಲ್ಲರನ್ನ ಹಾಜರುಪಡಿಸಲಾಗಿತ್ತು. 10 ಆರೋಪಿಗಳ ಮೆಡಿಕಲ್ ಟೆಸ್ಟ್ ಮುಕ್ತಾಯ ಆಗಿದೆ. ಸ್ವಲ್ಪ ಹೊತ್ತಿನಲ್ಲೇ ಇವರೆಲ್ಲರನ್ನೂ ಕೂಡ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುತ್ತಾರೆ. ಕೊಡೋದಕ್ಕೆ ಸುರೇಶ್ ಈಗಾಗಲೇ ಜಾಯ್ನ್ ಆಗಿದ್ದಾರೆ ನೇರ ಸಂಪರ್ಕದಲ್ಲಿ. ಮತ್ತೆ ಸುರೇಶ್, ಈಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸೋದಕ್ಕಿಂತ ಇವರನ್ನ ಕಸ್ಟಡಿ ಕೊಡ್ತಾರೆ, ವಿಚಾರಣೆಗೆ ಒಳಪಡಿಸೋದ್ರಿಂದ ಏನೆಲ್ಲ ಆಗುತ್ತೆ? ವಾಟ್ ನೆಕ್ಸ್ಟ್? ಖಂಡಿತ ಈ ಒಂದು ಮೆಡಿಕಲ್ ಟೆಸ್ಟ್ ನ ಪ್ರೊಸೀಜರ್ ಮುಗಿದ ಮೇಲೆ ನ್ಯಾಯಾಧೀಶರ ಬಳಿ ಆರೋಪಿಗಳನ್ನ ಕರ್ಕೊಂಡು ಹೋಗ್ತಾರೆ. ಏನು ಗಲಭೆ ನಡೀತು, ಆ ಗಲಭೆಯಲ್ಲಿರ್ತಕ್ಕಂತಹ ವಿಡಿಯೋ ಫುಟೇಜ್ ಗಳನ್ನು ಮತ್ತು ಅವರ ಟವರ್ ಲೊಕೇಶನ್ ಗಳನ್ನು ಕೂಡ ಆಧಾರಪಡಿಸಿ ಇವತ್ತು ಅವರನ್ನ ವಿಚಾರಣೆಯನ್ನ ಮಾಡ್ತಾರೆ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ನಮಗೆ ವಿಚಾರಣೆಗೆ ಅವರಿಗೆ ನಮಗೆ ಒಪ್ಪಿಸಿ ಅಂತೇಳಿ ಪೊಲೀಸರು ಕೂಡ ಕೇಳಬಹುದು. ಈ ಆರೋಪಿಗಳನ್ನ ವಿಚಾರಣೆ ಮಾಡಬೇಕು, ನಮಗೆ ಇಷ್ಟು ದಿನಗಳ ಕಾಲ ಸಮಯಾವಕಾಶ ಕೊಡಿ ಅಂತೇಳಿ ಕೂಡ ಕೇಳಬಹುದು. ಸಮಯಾವಕಾಶ ಕೋರಿ ಕೂಡ ಅವರ ವಿಚಾರಣೆಯನ್ನ ಮಾಡಬಹುದು ಅಥವಾ ಅವರನ್ನ ಜೈಲಿಗೂ ಕೂಡ ಕಳಿಸಬಹುದು. ಅವರನ್ನ ವಿಚಾರಣೆ ಮಾಡತಕ್ಕಂಥದ್ದು ಅವಶ್ಯಕತೆ ಇಲ್ಲ ಅಂತೇಳಿ ಹೇಳಿದ್ರೆ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಆ ಜೈಲಿಗೂ ಕೂಡ ಕಳಿಸಬಹುದು ಶ್ರೀಪಾದ್ ಪಾಟೀಲ್. ಹಾಗಾಗಿ ಸದ್ಯ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿಕ್ಕೆ ಅವರನ್ನ ಇಲ್ಲಿಂದ ಮೆಡಿಕಲ್ ಟೆಸ್ಟ್ ಮುಗಿಸಿ ಸದ್ಯಕ್ಕೆ ಕೊಂಡೊಯ್ದಿದ್ದಾರೆ ಶ್ರೀಪಾದ್ ಪಾಟೀಲ್. ಓಕೆ, ಫೈನ್ ಸುರೇಶ್. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ನೋಡೋಣ. ನೋಡಿ, ಬಳ್ಳಾರಿ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಈಗಾಗಲೇ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿರೋದು ಒಂದು ಕಡೆ ಆದ್ರೆ, ಮೆಡಿಕಲ್ ಟೆಸ್ಟ್ ಮಾಡೋದಕ್ಕೆ ಇವ್ರನ್ನ ಕರ್ಕೊಂಡು ಹೋಗಿದ್ರು. ಅವರ ಮೆಡಿಕಲ್ ಟೆಸ್ಟ್ ಮುಕ್ತಾಯ ಆಗಿದೆ. ಸತತ 1 ಗಂಟೆಗಳ ಕಾಲ ಮೆಡಿಕಲ್ ಟೆಸ್ಟ್ ಬಳ್ಳಾರಿಯ ನಿಮ್ಸ್ನಲ್ಲಿ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗಿತ್ತು. ಇವರನ್ನ ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರ ಮನೆ ಮುಂದೆ ಇವರೆಲ್ಲರನ್ನ ಹಾಜರುಪಡಿಸಲಾಗಿತ್ತು. 10 ಆರೋಪಿಗಳ ಮೆಡಿಕಲ್ ಟೆಸ್ಟ್ ಮುಕ್ತಾಯ ಆಗಿದೆ. ಸ್ವಲ್ಪ ಹೊತ್ತಿನಲ್ಲೇ ಇವರೆಲ್ಲರನ್ನೂ ಕೂಡ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುತ್ತಾರೆ. ಕೊಡೋದಕ್ಕೆ ಸುರೇಶ್ ಈಗಾಗಲೇ ಜಾಯ್ನ್ ಆಗಿದ್ದಾರೆ ನೇರ ಸಂಪರ್ಕದಲ್ಲಿ. ಮತ್ತೆ ಸುರೇಶ್, ಈಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸೋದಕ್ಕಿಂತ ಇವರನ್ನ ಕಸ್ಟಡಿ ಕೊಡ್ತಾರೆ, ವಿಚಾರಣೆಗೆ ಒಳಪಡಿಸೋದ್ರಿಂದ ಏನೆಲ್ಲ ಆಗುತ್ತೆ? ವಾಟ್ ನೆಕ್ಸ್ಟ್? ಖಂಡಿತ ಈ ಒಂದು ಮೆಡಿಕಲ್ ಟೆಸ್ಟ್ ನ ಪ್ರೊಸೀಜರ್ ಮುಗಿದ ಮೇಲೆ ನ್ಯಾಯಾಧೀಶರ ಬಳಿ ಆರೋಪಿಗಳನ್ನ ಕರ್ಕೊಂಡು ಹೋಗ್ತಾರೆ. ಏನು ಗಲಭೆ ನಡೀತು, ಆ ಗಲಭೆಯಲ್ಲಿರ್ತಕ್ಕಂತಹ ವಿಡಿಯೋ ಫುಟೇಜ್ ಗಳನ್ನು ಮತ್ತು ಅವರ ಟವರ್ ಲೊಕೇಶನ್ ಗಳನ್ನು ಕೂಡ ಆಧಾರಪಡಿಸಿ ಇವತ್ತು ಅವರನ್ನ ವಿಚಾರಣೆಯನ್ನ ಮಾಡ್ತಾರೆ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ನಮಗೆ ವಿಚಾರಣೆಗೆ ಅವರಿಗೆ ನಮಗೆ ಒಪ್ಪಿಸಿ ಅಂತೇಳಿ ಪೊಲೀಸರು ಕೂಡ ಕೇಳಬಹುದು. ಈ ಆರೋಪಿಗಳನ್ನ ವಿಚಾರಣೆ ಮಾಡಬೇಕು, ನಮಗೆ ಇಷ್ಟು ದಿನಗಳ ಕಾಲ ಸಮಯಾವಕಾಶ ಕೊಡಿ ಅಂತೇಳಿ ಕೂಡ ಕೇಳಬಹುದು. ಸಮಯಾವಕಾಶ ಕೋರಿ ಕೂಡ ಅವರ ವಿಚಾರಣೆಯನ್ನ ಮಾಡಬಹುದು ಅಥವಾ ಅವರನ್ನ ಜೈಲಿಗೂ ಕೂಡ ಕಳಿಸಬಹುದು. ಅವರನ್ನ ವಿಚಾರಣೆ ಮಾಡತಕ್ಕಂಥದ್ದು ಅವಶ್ಯಕತೆ ಇಲ್ಲ ಅಂತೇಳಿ ಹೇಳಿದ್ರೆ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಆ ಜೈಲಿಗೂ ಕೂಡ ಕಳಿಸಬಹುದು ಶ್ರೀಪಾದ್ ಪಾಟೀಲ್. ಹಾಗಾಗಿ ಸದ್ಯ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿಕ್ಕೆ ಅವರನ್ನ ಇಲ್ಲಿಂದ ಮೆಡಿಕಲ್ ಟೆಸ್ಟ್ ಮುಗಿಸಿ ಸದ್ಯಕ್ಕೆ ಕೊಂಡೊಯ್ದಿದ್ದಾರೆ ಶ್ರೀಪಾದ್ ಪಾಟೀಲ್. ಓಕೆ, ಫೈನ್ ಸುರೇಶ್. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ನೋಡೋಣ. ನೋಡಿ, ಬಳ್ಳಾರಿ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಈಗಾಗಲೇ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿರೋದು ಒಂದು ಕಡೆ ಆದ್ರೆ, ಮೆಡಿಕಲ್ ಟೆಸ್ಟ್ ಮಾಡೋದಕ್ಕೆ ಇವ್ರನ್ನ ಕರ್ಕೊಂಡು ಹೋಗಿದ್ರು.
ಅವರ ಮೆಡಿಕಲ್ ಟೆಸ್ಟ್ ಮುಕ್ತಾಯ ಆಗಿದೆ. ಸತತ 1 ಗಂಟೆಗಳ ಕಾಲ ಮೆಡಿಕಲ್ ಟೆಸ್ಟ್ ಬಳ್ಳಾರಿಯ ನಿಮ್ಸ್ನಲ್ಲಿ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗಿತ್ತು. ಇವರನ್ನ ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರ ಮನೆ ಮುಂದೆ ಇವರೆಲ್ಲರನ್ನ ಹಾಜರುಪಡಿಸಲಾಗಿದೆ. 10 ಆರೋಪಿಗಳ ಮೆಡಿಕಲ್ ಟೆಸ್ಟ್ ಮುಕ್ತಾಯ ಆಗಿದೆ. ಸ್ವಲ್ಪ ಹೊತ್ತಿನಲ್ಲೇ ಇವರೆಲ್ಲರನ್ನೂ ಕೂಡ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುತ್ತಾರೆ. ಅಪ್ಡೇಟ್ಸ್ನ ಕೊಡೋದಕ್ಕೆ ಸುರೇಶ್ ಈಗಾಗಲೇ ಜಾಯ್ನ್ ಆಗಿದ್ದಾರೆ ನೇರ ಸಂಪರ್ಕದಲ್ಲಿ. ಮತ್ತೆ ಸುರೇಶ್, ಈಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸೋದಕ್ಕಿಂತ ಇವರನ್ನ ಕಸ್ಟಡಿ ಕೊಡ್ತಾರೆ, ವಿಚಾರಣೆಗೆ ಒಳಪಡಿಸುವುದರಿಂದ ಏನೆಲ್ಲ ಆಗುತ್ತೆ, ವಾಟ್ ನೆಕ್ಸ್ಟ್? ಖಂಡಿತ ಈ ಒಂದು ಮೆಡಿಕಲ್ ಟೆಸ್ಟ್ ನ ಪ್ರೊಸೀಜರ್ ಮುಗಿದ ಮೇಲೆ ನ್ಯಾಯಾಧೀಶರ ಬಳಿ ಆರೋಪಿಗಳನ್ನ ಕರ್ಕೊಂಡು ಹೋಗ್ತಾರೆ. ಏನು ಗಲಭೆ ನಡೀತು, ಆ ಗಲಭೆಯಲ್ಲಿರ್ತಕ್ಕಂತಹ ವಿಡಿಯೋ ಫುಟೇಜ್ ಗಳನ್ನು ಮತ್ತು ಅವರ ಟವರ್ ಲೊಕೇಶನ್ ಗಳನ್ನು ಕೂಡ ಆಧಾರಪಡಿಸಿ ಇವತ್ತು ಅವರನ್ನ ವಿಚಾರಣೆಯನ್ನ ಮಾಡ್ತಾರೆ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ನಮಗೆ ವಿಚಾರಣೆಗೆ ನಮಗೆ ಒಪ್ಪಿಸಿ ಅಂತೇಳಿ ಪೊಲೀಸರು ಕೂಡ ಕೇಳಬಹುದು. ಈ ಆರೋಪಿಗಳನ್ನ ವಿಚಾರಣೆ ಮಾಡಬೇಕು, ನಮಗೆ ಇಷ್ಟು ದಿನಗಳ ಕಾಲ ಸಮಯಾವಕಾಶ ಕೊಡಿ ಅಂತೇಳಿ ಕೂಡ ಕೇಳಬಹುದು. ಸಮಯಾವಕಾಶ ಕೋರಿ ಕೂಡ ಅವರ ವಿಚಾರಣೆಯನ್ನ ಮಾಡಬಹುದು ಅಥವಾ ಅವರನ್ನ ಜೈಲಿಗೂ ಕೂಡ ಕಳಿಸಬಹುದು. ಅವರನ್ನ ವಿಚಾರಣೆ ಮಾಡತಕ್ಕಂಥದ್ದು ಅವಶ್ಯಕತೆ ಇಲ್ಲ ಅಂತೇಳಿ ಹೇಳಿದ್ರೆ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಆ ಜೈಲಿಗೂ ಕೂಡ ಕಳಿಸಬಹುದು ಶ್ರೀಪಾದ್ ಪಾಟೀಲ್. ಹಾಗಾಗಿ ಸದ್ಯ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿಕ್ಕೆ ಅವ್ರನ್ನ ಇಲ್ಲಿಂದ ಮೆಡಿಕಲ್ ಟೆಸ್ಟ್ ಮುಗಿಸಿ ಸದ್ಯಕ್ಕೆ ಕೊಂಡೊಯ್ದಿದ್ದಾರೆ ಶ್ರೀಪಾದ್ ಪಾಟೀಲ್. ಓಕೆ, ಫೈನ್ ಸುರೇಶ್, ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ನೋಡೋಣ. ನೋಡಿ, ಬಳ್ಳಾರಿ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಈಗಾಗಲೇ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿರೋದು ಒಂದು ಕಡೆ ಆದ್ರೆ, ಮೆಡಿಕಲ್ ಟೆಸ್ಟ್ ಮಾಡೋದಕ್ಕೆ ಇವರನ್ನ ಕರ್ಕೊಂಡು ಹೋಗಿದ್ರು. ಅವರ ಮೆಡಿಕಲ್ ಟೆಸ್ಟ್ ಮುಕ್ತಾಯ ಆಗಿದೆ. ಸತತ 1 ಗಂಟೆಗಳ ಕಾಲ ಮೆಡಿಕಲ್ ಟೆಸ್ಟ್ ಬಳ್ಳಾರಿಯ ನಿಮ್ಸ್ನಲ್ಲಿ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗಿತ್ತು. ಇವರನ್ನ ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರ ಮನೆ ಮುಂದೆ ಇವರೆಲ್ಲರನ್ನ ಹಾಜರುಪಡಿಸಲಾಗಿದೆ. 10 ಆರೋಪಿಗಳ ಮೆಡಿಕಲ್ ಟೆಸ್ಟ್ ಮುಕ್ತಾಯ ಆಗಿದೆ. ಸ್ವಲ್ಪ ಹೊತ್ತಿನಲ್ಲೇ ಇವರೆಲ್ಲರನ್ನೂ ಕೂಡ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುತ್ತಾರೆ. ಇನ್ನಷ್ಟು ಅಪ್ಡೇಟ್ಸ್ನ ಕೊಡೋದಕ್ಕೆ ಸುರೇಶ್ ಈಗಾಗಲೇ ಜಾಯ್ನ್ ಆಗಿದ್ದಾರೆ ನೇರ ಸಂಪರ್ಕದಲ್ಲಿ. ಮತ್ತೆ ಸುರೇಶ್, ಈಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸೋದಕ್ಕಿಂತ ಇವರನ್ನ ಕಸ್ಟಡಿ ಕೊಡ್ತಾರೆ, ವಿಚಾರಣೆಗೆ ಒಳಪಡಿಸುವುದರಿಂದ ಏನೆಲ್ಲ ಆಗುತ್ತೆ, ವಾಟ್ ನೆಕ್ಸ್ಟ್?